ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ದಿನ ನಾವು ಸಾವಿಗೂ ಮೊದಲೇ ಸಮಾಧಿ ತಯಾರು ಮಾಡಿರೋವಂಥದ್ದು ಎಲ್ಲಾದರೂ ನೋಡಿದ್ದೀರಾ? ಹಾಗಾದರೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸೂರ್ಯ ಮಂದಿರದಲ್ಲಿ ನಿತ್ಯ ಆರಾಧನೆ, ಬುದ್ಧ, ಬಸವ, ಗಾಂಧೀಜಿ, ಅಂಬೇಡ್ಕರ್ ಪ್ರತಿಮೆ ಸ್ಥಾಪನೆ. ಮರಣ ನಂತರ ಸಮಾಧಿ ನಿರ್ಮಿಸುವುದು ವಾಡಿಕೆ, ಆದರೆ ಇಲ್ಲೊಬ್ಬರು ಬದುಕಿರುವಾಗಲೇ ತಮ್ಮ ಪತ್ನಿಗೆ ಸಮಾಧಿ ನಿರ್ಮಿಸಿಕೊಂಡಿದ್ದಾರೆ. ಈ ಸಮಾಧಿ ಸ್ಥಳ ಜನರಿಗೆ ಉಪಯೋಗಕ್ಕೆ ಬರಬೇಕೆಂಬ ಉದ್ದೇಶದಿಂದ ಭವ್ಯವಾದ ಪ್ರಾರ್ಥನಾ ಮಂದಿರ ನಿರ್ಮಿಸಿದ್ದಾರೆ. ಈ ಮಂದಿರದಲ್ಲಿ ನಿತ್ಯ ಧ್ಯಾನ, ಯೋಗಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಜೊತೆಗೆ ಸಾವಿರಾರು ಪುಸ್ತಕಗಳನ್ನು ಇರಿಸುವ ಮೂಲಕ ಗ್ರಂಥವನ್ನು ರೂಪಿಸಲು ಸಿದ್ಧತೆ ನಡೆಸಿದ್ದಾರೆ. ಪ್ರಾರ್ಥನಾ ಮಂದಿರಕ್ಕೆ ಸೂರ್ಯ ಮಂದಿರ ಎಂದು ನಾಮಕರಣ ಮಾಡಲಾಗಿದ್ದು, ಇಲ್ಲಿ ನಿತ್ಯ ಸೂರ್ಯನ ಆರಾಧನೆಗೆ ಅವಕಾಶ ಕಲ್ಪಿಸಲಾಗಿದೆ. ಬುದ್ಧ, ಬಸವ, ಮಹಾತ್ಮ ಗಾಂಧೀಜಿ, ಅಂಬೇಡ್ಕರ್ ಪ್ರತಿಮೆಗಳನ್ನು ಇಲ್ಲಿ ಸ್ಥಾಪಿಸಲಾಗಿದೆ. ಜೊತೆಗೆ ಅವರ ಸಂದೇಶಗಳನ್ನು ಗೋಡೆಗಳಲ್ಲಿ ಚಿತ್ರಿಸಲಾಗಿದೆ. ಮಂಡ್ಯ ಜಿಲ್ಲೆಯ KR ಪೇಟೆ ತಾಲೂಕಿನ ಒಳಗೆರೆ ಮೆಣಸ ಗ್ರಾಮದ 75ರ ಹರೆಯದ ಪುಟ್ಟಸ್ವಾಮಿ ಎಂಬುವರೇ ತಮ್ಮ ಮತ್ತು ಪತ್ನಿ ರಾಧಾ ಅವರ ಸಮಾಧಿ ನಿರ್ಮಿಸಲು ಸ್ಥಳವನ್ನು ಸೂರ್ಯ ಮಂದಿರದಲ್ಲಿ ಯೋಜಿಸಿದ್ದಾರೆ. ಪುಟ್ಟಸ್ವಾಮಿ ಅವರು ನಿವೃತ್ತ ಇಂಜಿನಿಯರ್ ಆಗಿ ನಿವೃತ್ತಿ ಹೊಂದಿ ಕುಟುಂಬದವರೊಂದಿಗೆ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ನಾನಾ ಕಾರಣಗಳಿಂದ ಹುಟ್ಟೂರಿನಲ್ಲೇ ನಿವೃತ್ತಿ ಜೀವನ ಕಳೆಯಬೇಕೆಂದು ಪುಟ್ಟಸ್ವಾಮಿ ಅವರಿಗೆ ಅದು ಸಾಧ್ಯವಾಗಿರಲಿಲ್ಲ. ಊರಿನಲ್ಲೇ ಶಾಶ್ವತವಾಗಿ ನೆಲೆಸಬೇಕೆಂಬ ಉದ್ದೇಶದಿಂದ ಸಂಬಂಧಿಕರೊಂದಿಗೆ ಜಾಗ ಪಡೆದು ಅಲ್ಲೇ ಸಮಾಧಿ ಸ್ಥಳವನ್ನು ನಿರ್ಮಿಸಿದ್ದಾರೆ. ಈ ಸಮಾಧಿ ಸ್ಥಳ ತಮ್ಮ ಕುಟುಂಬದವರಿಗೆ ಮಾತ್ರ ಸೀಮಿತವಾಗಬಾರದು, ಅನ್ಯರಿಗೂ ಸದ್ಬಳಕೆಯಾಗಬೇಕೆಂಬ ಉದ್ದೇಶದಿಂದ ಪ್ರಾರ್ಥನಾ ಮಂದಿರವನ್ನು ನಿರ್ಮಿಸಿದ್ದಾರೆ. ಮೂಢನಂಬಿಕೆಗಳ ವಿರುದ್ಧ ಜನರಲ್ಲಿ ಜಾಗೃತಿ ಮೂಡಿಸಲು ಸೂರ್ಯನೇ ಎಲ್ಲ ದೇವರಿಗೂ ಮೂಲ ಎಂದು ನಂಬಿರುವ ಪುಟ್ಟಸ್ವಾಮಿ ಅವರು ಆತನ ಆರಾಧನೆ ಮಾಡಿದರೆ ಸಾಕು ಎಂಬ ಉದ್ದೇಶದಿಂದ ದೇಗುಲ ಒಂದು ಕಡೆ ಸೂರ್ಯನ ಉದಯದ ಚಿತ್ರವನ್ನು ಕಲಾವಿದರಿಂದ ರಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಶಿಲ್ಪ ಕಲಾವಿದ ದೇವರಾಜು ಈ ಕಲಾಕೃತಿಯನ್ನು ನಿರ್ಮಿಸಿದ್ದು, ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ಪ್ರತಿಮೆ ನಿಂತಿರುವ, ಬುದ್ಧ ಮತ್ತು ಬಸವ ಪ್ರತಿಮೆ ಕುಳಿತಿರುವ ಭಂಗಿಯಲ್ಲಿವೆ. ಪ್ರಾರ್ಥನಾ ಮಂದಿರದ ಒಳ ಆವರಣ ಮತ್ತು ಹೊರ ಆವರಣದಲ್ಲಿ ಈ ಮಹನೀಯರ ತತ್ವದರ್ಶನಗಳನ್ನು ಅಕ್ಷರಗಳಲ್ಲಿ ಚಿತ್ರಿಸಲಾಗಿದೆ ಎನ್ನುತ್ತಾರೆ ಪುಟ್ಟಸ್ವಾಮಿ ಅವರ ಸಂಬಂಧಿಗಳು. ನನ್ನ ಅಂತ್ಯ ಸಂಸ್ಕಾರ ಹುಟ್ಟೂರಿನಲ್ಲಿಯೇ ನಡೆಯಬೇಕೆಂಬ ಉದ್ದೇಶದಿಂದ ಬದುಕಿರುವಾಗಲೇ ಸೂರ್ಯ ಮಂದಿರ ನಿರ್ಮಿಸಿದ್ದೇನೆ. ನನ್ನ ಪತ್ನಿ ಜೊತೆ ಸೇರಿ ಈ ನಿರ್ಧಾರ ಮಾಡಿದ್ದು, ಇದಕ್ಕೆ ಕುಟುಂಬದವರ ಸಹ ಒಪ್ಪಿದ್ದಾರೆ. ಈ ಜಾಗ ಸಾರ್ವಜನಿಕ ಬಳಕೆಗೂ ಸಿಗಬೇಕೆಂಬ ಉದ್ದೇಶದಿಂದ ಗ್ರಂಥಾಲಯವನ್ನು ಮಾಡಿದ್ದೇನೆ ಎಂದು ಪುಟ್ಟಸ್ವಾಮಿ ಅವರು ತಿಳಿಸಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.